ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ನಾವು ಈ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ಅಂದರೆ GK ಪ್ರಶ್ನೆ ಪತ್ರಿಕೆಯ ಸಿಲೆಬಸ್ಸನ್ನು ಯಾವ ರೀತಿ ನೋಟ್ಸ್ ಮಾಡಬೇಕು ಮತ್ತು ಯಾವ ರೀತಿಯ ಸಿಲೆಬಸ್ಸನ್ನು ಪೂರ್ಣವಾಗಿ ಕವರ್ ಮಾಡ್ಕೋಬೇಕು ಅಂದರೆ GK ಪತ್ರಿಕೆ ಸಾಮಾನ್ಯ ಜ್ಞಾನ ಪತ್ರಿಕೆ ಎಲ್ಲ ಎಕ್ಸಾಮಲ್ಲಿ ಇರುತ್ತೆ. ಅದು FDA SDA ಮತ್ತು GPSTR ಮತ್ತು PSI PDO KS ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯ ಜ್ಞಾನದ ಪತ್ರಿಕೆ ಕಂಪಲ್ಸರಿ ಇರುವುದರಿಂದ ಏನು ಮಾಡಬೇಕು, ನಾವು ಆ ಸಿಲೆಬಸ್ಸನ್ನು ಚೆನ್ನಾಗಿ ನಾವೇನು ಮಾಡ್ಕೋಬೇಕು, ಓದ್ಕೋಬೇಕು ಮತ್ತು ಆ ಟಾಪಿಕ್ಗಳನ್ನೆಲ್ಲ ಕವರ್ ಮಾಡ್ಕೋಬೇಕು. ಅದಕ್ಕೆ ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ನಾವೇನು ಮಾಡೋಣ ತಿಳಿದುಕೊಳ್ಳೋಣ. ನೋಡಿರಿ, ಫಸ್ಟ್ ಏನಪ್ಪ ಅಂದ್ರೆ ನೀವು ಯಾವ ಎಕ್ಸಾಮ್ ಬರೆಯೋರಿರ್ತಿರಲ್ಲ ಆ ಎಕ್ಸಾಮ್ದು ಏನು ಮಾಡಬೇಕು, ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು. ಆ ಸಿಲೆಬಸ್ ಒಳಗೆ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಟಾಪಿಕ್ಗಳನ್ನು ಏನು ಮಾಡಬೇಕು, ನಿಮಗೆ ಬರುವಂಥ ಫಸ್ಟ್ ಏನು ಮಾಡಿರಿ, ಈಸಿ ಟಾಪಿಕನ್ನು ಏನು ಮಾಡಿರಿ, ಓದಿ ಮುಗಿಸ್ಬಿಡ್ರಿ. ಆಮೇಲೆ ನಿಮಗೆ ತಿಳಿಲಾರ್ದು ಏನು ಮಾಡಿರಿ, ಓದಿ ಒಂದು ಕಡೆ ಚೆನ್ನಾಗಿ ಈ ರೀತಿ ನೋಟ್ಸ್ ಮಾಡಿರಿ. ಈಗ ನಿಮ್ಗೆ ಈಸಿ ಇದ್ದ ಟಾಪಿಕನ್ನು ನೀವು ರಿಪೀಟ್ ಮಾಡೋಕೆ ಓದುವಾಕ ನಿಮ್ಗೆ ಬೇಕಂದ್ರೆ ಒಂದು ಕಡೆ ಚೆನ್ನಾಗಿ ಈ ರೀತಿ ಬರೆದು ಇಡಬಹುದು. ನೋಡಿರಿ, ಕರ್ನಾಟಕದಲ್ಲಿ ಪ್ರಮುಖ ಉತ್ಸವಗಳು ಯಾವ್ಯಾವ ನಡೀತಾವೆ. ನಿಮ್ಮ ಸಿಲೆಬಸ್ ಒಳಗೆ ಪ್ರಮುಖ ಉತ್ಸವಗಳು ಇತ್ತಂದ್ರೆ ಅಲ್ಲಿ ಇರುವಂಥ ಭಾರತದ ಪ್ರಮುಖ ಉತ್ಸವಗಳು ಮತ್ತು ಕರ್ನಾಟಕದಲ್ಲಿ ನಡೆಯುವ ಪ್ರಮುಖ ಉತ್ಸವಗಳನ್ನು ಒಂದು ಕಡೆ ಚೆನ್ನಾಗಿ ಬರೆದಿಟ್ರಂದ್ರೆ ನೀವು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆದೊಳಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಈ ರೀತಿ ನೋಟ್ಸ್ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ತಿಳ್ಕೊಬೇಡ್ರಿ. ಯಾಕಂದ್ರೆ ರಿಪೀಟ್ ಮಾಡುವಾಗ ನಿಮಗೆಲ್ಲ ಬುಕ್ಸ್ ತೆಗೆದು ಹುಡುಕಾಡಿ ಎಲ್ಲ ಓದೋದು ಆಗೋದಿಲ್ಲ. ಒಂದು ಕಡೆ ಈ ರೀತಿ ನೋಟ್ಸ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಬೆಸ್ಟ್ ಆಗುತ್ತೆ ಮತ್ತು ಅತಿ ಹೆಚ್ಚು ಅಂಕ ಗಳಿಸ್ಬಹುದು ನೀವು. ನೋಡ್ರಿ, ಈ ರೀತಿ ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಉತ್ಸವವನ್ನು ನಡೆಸ್ತಾರೆ ಅನ್ನೋದು ಒಂದು ರೀತಿ ಇಲ್ಲಿ ಶಾರ್ಟ್ಕಟ್ನಾಗ ಈ ರೀತಿ ಬರೆದು ಇಟ್ಬಿಟ್ರಂದ್ರೆ ನಿಮಗೆ ಓದ್ಕೊಳಕ್ಕೆ ರಿಪೀಟ್ ಮಾಡೋಕೆ ಈಸಿ ಆಗ್ತದೆ. ನೋಡಿರಿ, ಇಲ್ಲಿ GK ಅಂದ್ರೆ ಎಲ್ಲ ಸಬ್ಜೆಕ್ಟ್ ಒಳಗೊಂಡ ಪ್ರಶ್ನೆಗಳು ಬರುವ ಕಾರಣ ನೀವೇನು ಮಾಡಬೇಕು, ವಿಜ್ಞಾನ ಆಗಲಿ ಮತ್ತು ಗಣಿತ ಆಗಲಿ ಕನ್ನಡ ಇಂಗ್ಲೀಷ್ ಇತಿಹಾಸ ಎಲ್ಲ ಪ್ರಶ್ನೆಗಳು ಕೂಡಿ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಇರುತ್ತೆ. ನೋಡಿರಿ, ಇಲ್ಲಿ ವಿಜ್ಞಾನ ಬತ್ತ ಆಹಾರ ಪದಾರ್ಥಗಳಲ್ಲಿರುವ ಆಮ್ಲಗಳು, ಯಾವ ಪದಾರ್ಥದೊಳಗೆ ಯಾವ ಆಮ್ಲ ಇರ್ತದೆ ಅಂಥೇಳಿ ನಮ್ಗೆ ಒಂದು ಸ್ವಲ್ಪ ನಾಲೆಜ್ ಇರಬೇಕು. ಇಲ್ಲಿ ನೋಡಿರಿ ಎಲ್ಲ ಬರೆದ್ಬಿಟ್ಟು ನಾನು ಗೋಧಿ ಗ್ಲುಬಟಿಕ್ ಟೊಮ್ಯಾಟೊ ಆಕ್ಸಾಲಿಕ್ ಇದೇ ರೀತಿ ಎಲ್ಲ ಪದಾರ್ಥಗಳಲ್ಲಿರುವ ಆಮ್ಲಗಳನ್ನು ಈ ರೀತಿ ನಮಗೆ ಗೊತ್ತಿರಬೇಕು. ಇದನ್ನೇನು ಮಾಡಿರಿ, ಬರೆದು ನಿಮ್ಮ ರೂಮ್ ಒಳಗೆ ಗೋಡೆ ಒಳಗೆ ಅಂಟಿಸ್ಬಿಡ್ರಿ. ಅಂದ್ರೆ ತಿರುಗಾಡಾಗ ನೋಡಿ ನಿಮಗೇನಾಗುತ್ತೆ, ನೆನ್ಪಿಡೀತದ. ನೋಡಿರಿ, ಇಲ್ಲಿ ಕರ್ನಾಟಕದ ಪ್ರಮುಖ ನೃತ್ಯಗಳು ಅಂತ ಬರ್ದೀನಿ ನಾನು. ಅದು ಏನಾಗಬೇಕಿತ್ತು, ಇಲ್ಲಿ ಭಾರತದ ಅಂತ ಆಗಬೇಕಾಗಿತ್ತು. ಇಲ್ಲಿ ಭಾರತದ ಪ್ರಮುಖ ನೃತ್ಯಗಳು ಅಂತ ಆಗಬೇಕಾಗಿತ್ತು. ಇಲ್ಲೆಲ್ಲ ಭಾರತದೊಳಗೆ ಬರುವಂಥ ಪ್ರಮುಖ ನೃತ್ಯಗಳು ಇಲ್ಲಿ ಬರ್ದೀನಿ, ಒಂದು ಸಲ ನೋಡ್ಕೋರಿ. ಈ ರೀತಿ ನಿಮ್ಮ ಸಿಲೆಬಸ್ ಒಳಗೆ ಯಾವ ಟಾಪಿಕ್ ಇರುತ್ತಲ್ಲ ಅದನ್ನು ಈ ರೀತಿ ಲೈನ್ ಪ್ರಕಾರ ಮಾಡ್ಕೋತ ಹೋದ್ರಿಂದ ನಿಮ್ಮದು ಸಾಮಾನ್ಯ ಜ್ಞಾನದ ಒಂದು ಸ್ವಲ್ಪ ಎಷ್ಟು ಓದಿದರೂ ಕಡಿಮೆ ಅದ ಸಾಮಾನ್ಯ ಜ್ಞಾನಕ್ಕೆ. ಆದಷ್ಟು ಒಂದು ಸ್ವಲ್ಪ ಪ್ರಯತ್ನ ಪಡೋದು ಈ ರೀತಿ ಮಾಡೋದ್ರಿಂದ ಅಂಕಗಳನ್ನು ಅತಿ ಹೆಚ್ಚು ಗಳಿಸ್ಬಹುದು. ಅದಕ್ಕೆ ಈ ರೀತಿ ಮಾಡ್ಕೋತಾ ಹೋಗ್ರಿ. ನೋಡಿರಿ, ರಾಷ್ಟ್ರೀಯ ಕ್ರೀಡೆಗಳು ಯಾವ ರಾಷ್ಟ್ರದೊಳಗೆ ಯಾವ ಕ್ರೀಡೆಯನ್ನು ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಇಟ್ಕೊಂಡಾರ ಅಂಥೇಳಿ ಒಂದು ಸ್ವಲ್ಪ ನಮಗೆ ಗೊತ್ತಿರಬೇಕು. ಇಷ್ಟು ಈಜಿ ಪ್ರಶ್ನೆಗಳೇನು ಬರಂಗಿಲ್ಲರಿ ಅಂತ ಅನ್ಬೋದು. ಇದು ಈಸಿ ಏನಲ್ಲ, ಮತ್ತು ಹೆಂಗಂದ್ರೆ ಹೊಂದಿಸಿ ಬರೆಯೋದ್ರೊಳಗೆ ಕೇಳಿ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ಬೇಕು, ನೀವು ಕನ್ಫ್ಯೂಸ್ ಆಲಾರೆ ಈ ರೀತಿ ಚೆನ್ನಾಗಿ ಒಂದು ಕಡೆ ಬರೆದಿಟ್ಬಿಟ್ರಂದ್ರೆ ಎಂಥ ಪ್ರಶ್ನೆ ಕೇಳಿದ್ರು ನೀವು ಉತ್ತರನ ಮಾಡ್ಬೋದು. ಈ ಜ್ಞಾನಪೀಠ ಪ್ರಶಸ್ತಿಗಳು ಹಲವಾರು ಪ್ರಶಸ್ತಿಗಳು ಬರ್ತಾವೆ. ಆ ಪ್ರಶಸ್ತಿಗಳ ಬಗ್ಗೆ ಫಸ್ಟ್ ನಮಗೆ ಸಾಮಾನ್ಯ ಜ್ಞಾನ ಇರಬೇಕು. ಎಷ್ಟರೊಳಗೆ ಸ್ಟಾರ್ಟ್ ಆಯಿತು, ಎಲ್ಲಿ ಸ್ಟಾರ್ಟ್ ಮಾಡಿದ್ರು, ಯಾರು ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ ಸಂವಿಧಾನದೊಳಗೆ ಎಷ್ಟನೇ ಅನುಸೂಚಿ, ಎಷ್ಟನೇ ಭಾಗ, ಎಷ್ಟನೇ ಕಲಂಗಳನ್ನು ಮೂಲಕ ಅದನ್ನು ಜಾರಿಗೆ ತಂದರು, ಅದರ ಪ್ರಶಸ್ತಿ ಎಷ್ಟು, ಅದರ ಮೊತ್ತ ಎಷ್ಟು, ಆ ಪ್ರಶಸ್ತಿ ಯಾರು ಕೊಡ್ತಾರ, ಏನು ಅದ್ರ ಬಗ್ಗೆ ಎಲ್ಲ ಪೂರ್ಣವಾದ ನಾಲೆಜ್ ನಿಮಗಿರಬೇಕು. ಮತ್ತು ಅದು ಯಾವ ವರ್ಷದೊಳಗೆ ಯಾರಿಗೆ ಪ್ರಶಸ್ತಿಯನ್ನು ಕೊಟ್ಟರು ಎಲ್ಲ ಪ್ರಶಸ್ತಿಗಳ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಈ ರೀತಿ ನೋಟ್ಸ್ ಮಾಡಿ ಇಡೋದ್ರಿಂದ ನಿಮಗೆ ಈಸಿ ಆಗುತ್ತೆ. ನೋಡಿರಿ, ಪಂಪ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ, ಇನ್ನೂ ಹಲವಾರು ಪ್ರಶಸ್ತಿಗಳು ಬರ್ತಾವೆ. ಅದ್ರ ಬಗ್ಗೆ ನಮಗೇನಿರ್ಬೇಕು, ನಾಲೆಜ್ ಇರಬೇಕು. ರಾಜ್ಯಗಳ ವಿಶೇಷತೆ ಅಂದ್ರೆ ಯಾವ ರಾಜ್ಯದೊಳಗೆ ಏನು ವಿಶೇಷ ಅದ ಅನ್ನೋದನ್ನು ನಮಗೆ ಗೊತ್ತಿರಬೇಕು. ಅಲ್ಲಿರುವಂಥ ಭಾಷೆ, ಪ್ರಾಣಿ, ಮರ, ರಾಜಧಾನಿ, ಅಲ್ಲಿ ಅತಿ ಹೆಚ್ಚು ಏನು ಉತ್ಪಾದನೆ ಮಾಡ್ತಾರೆ, ಆ ರಾಜ್ಯ ಎದಕ್ಕೆ ಫೇಮಸ್ ಅದ ಅಂತ ನಮಗೆ ಒಂದು ಸ್ವಲ್ಪ ಅಲ್ಲಿ ಬರುವಂಥ ಪ್ರಮುಖ ವ್ಯಕ್ತಿಗಳು, ಅಲ್ಲಿ ನಡೆದಂತಹ ಕದನಗಳು, ಅಲ್ಲಿ ಏನದಲ್ಲ ಅಲ್ಲಿರುವಂಥ ಎಲ್ಲ ವಿಶೇಷತೆಗಳನ್ನು ನಾವು ಒಂದು ಕಡೆ ಬರೆದಿಡಬೇಕು.
ನೋಡಿರಿ ಎಲ್ಲ ರಾಜ್ಯದ್ದು ಬರೆದಿಟ್ರೆ ಒಳ್ಳೆಯದಾಗತ್ತೆ ನಿಮಗೆ. ನೋಡಿರಿ ಇಲ್ಲಿ ನೋಡಿರಿ ಪ್ರಮುಖ ವ್ಯಕ್ತಿಗಳ ಜೀವನ ಚರಿತ್ರೆ. ಪ್ರಮುಖ ವ್ಯಕ್ತಿಗಳ ಜೀವನ ಚರಿತ್ರೆ ಕೂಡ ನಮಗೆ ಗೊತ್ತಿರಬೇಕು. ಈ ರೀತಿ ನೋಟ್ಸ್ ಮಾಡಿಟ್ರಂದ್ರೆ ಒಂದು ಸಲ ನೀವು ರಿಪೀಟ್ ಮಾಡ್ಕೊಂಡು ಒಂದು ಸಲ ಯಾಕೆ ಒಂದು 10 ಸಲನೂ ಮಾಡ್ಬೋದು ನೀವು. ಇದನ್ನು ಬುಕ್ ತೆಗೆದೆಲ್ಲ ನೋಡುವುದಕ್ಕಾಗೋದಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಈ ರೀತಿ ನೋಟ್ಸ್ ಮಾಡೋದ್ರಿಂದ ಈಸಿ ಆಗುತ್ತೆ. ನೋಡಿರಿ ನಿಮ್ಗೆ ಇಷ್ಟ ಆದರೆ ಈ ರೀತಿ ನೋಟ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ. ಜಸ್ಟ್ ಒಂದು ಸ್ವಲ್ಪ ಪ್ರಮುಖ ವ್ಯಕ್ತಿಗಳು, ಇನ್ನೂ ಹಲವಾರು ವ್ಯಕ್ತಿಗಳು ಬರ್ತಾರೆ, ಅವ್ರ ನೋಟ್ಸ್ ನೀವು ಮಾಡಿಡ್ಬಹುದು. ಇಂದಿರಾ ಗಾಂಧಿ ಬಗ್ಗೆ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ನೋಡಿ. ಬ್ರಿಕ್ಸ್ ಬಗ್ಗೆ ಯಾವ ದೇಶಗಳು ಕೂಡ್ಕೊಂಡಾಗ್ಯದ, ಎಷ್ಟರೊಳಗೆ ಮಾಡ್ಯಾರ, ಎಲ್ಲಿ ಮಾಡ್ಯಾರ, ಅದು ಎಲ್ಲಿ ಸಮ್ಮೇಳನಗಳು ಎಲ್ಲಿ ನಡೆದವು ಎಲ್ಲನೂ ಒಂದು ಕಡೆ ಹಿಂಗೆ ಬರೆದಿಡೋದು. ಮತ್ತು ಪ್ರಮುಖ ಮರುಭೂಮಿಗಳು ಎಲ್ಲಿ, ಮರುಭೂಮಿ ಹೆಸರೇನು ಮತ್ತು ಯಾವ ರಾಷ್ಟ್ರದೊಳಗೆ ಕಂಡು ಬರ್ತದೆ ಇದೆಲ್ಲ ಗೊತ್ತಿರಬೇಕು. ಗ್ರಂಥಿಗಳು ಕಂಡು ಬರುವ ಸ್ಥಳ, ಯಾವ ಗ್ರಂಥಿ ನಮ್ಮ ದೇಹದೊಳಗೆ ಯಾವ ಭಾಗದೊಳಗೆ ಕಂಡು ಬರ್ತದೆ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ನಮಗೇನಪ್ಪ ಅಂದ್ರೆ ಆರ್ಟ್ಸ್ದವ್ರಿಗೆ ಸಮಾಜ ವಿಜ್ಞಾನ ಬರೆಯೋರಿಗೆ ಏನಾಗುತ್ತೆ, ಒಂದು ಸ್ವಲ್ಪ ವಿಜ್ಞಾನ ಬಹಳ ಕಠಿಣ ಅನ್ನಿಸ್ತದೆ. ಯಾಕಂದ್ರೆ ನಾವು ಆರ್ಟ್ಸ್ದೊಳಗೆ ಬರೀ ಹಿಸ್ಟ್ರಿ ಇವೆಲ್ಲ ಸಬ್ಜೆಕ್ಟ್ ಓದಿರ್ತೇವೆ. ನಮಗೆ ವಿಜ್ಞಾನ ಅಂದ್ರೆ ಒಂದು ಸ್ವಲ್ಪ ತಿಳಿಯಂಗಿಲ್ಲ. ಏನು ಮಾಡ್ಬೇಕಂದ್ರೆ ಅದಕ್ಕೂ ಕೂಡ ನೀವು 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ಓದೋಕ್ಕೆ ಪ್ರಯತ್ನ ಪಡ್ರಿ ಟೈಮ್ ಸಿಕ್ಕಾಗ. ವಿಜ್ಞಾನಕ್ಕೆ GPSTRಗೆ ಏನು ವಿಜ್ಞಾನ ಬರಲ್ರಿ ಅಂತ ಅನ್ಬಾಡ್ರಿ. ಯಾಕಂದರೆ ಸಾಮಾನ್ಯ ವಿಜ್ಞಾನದೊಳಗೂ ಬರ್ತದೆ. ಮತ್ತು GPSTR ಬಿಟ್ಟು ಮತ್ತು ಇನ್ನೂ ಓದೋರು KS ಮತ್ತು FDA PDO SD ಎಲ್ಲ ಎಕ್ಸಾಮ್ ಕೂತಿರ್ತಿರಲ್ಲ, ವಿಜ್ಞಾನ ಬೇಕಾಗುತ್ತೆ. ಒಂದು ಸ್ವಲ್ಪ ಓದ್ಕೋರಿ. ನಮಗೆ ಜಸ್ಟ್ ಸಾಮಾನ್ಯ ಜ್ಞಾನ ಆ ಸಬ್ಜೆಕ್ಟ್ ಬಗ್ಗೆ ಇದ್ದರೆ ಸಾಕು. ನೋಡಿರಿ ಪ್ರಮುಖ ವ್ಯಕ್ತಿಗಳು ಅವರು ನೀಡಿರುವ ವಾಕ್ಯಗಳು, ಅವ್ರು ನೀಡಿರುವ ವಾಕ್ಯಗಳು ಯಾವ್ಯಾವು ಅನ್ನೋದನ್ನು ಒಂದು ಕಡೆ ಚೆನ್ನಾಗಿ ಬರೆದಿಟ್ಬಿಡ್ರಿ. ಯಾವ ನದಿ ಯಾವ ನಗರದ ಮೇಲೆ ಅದ ಅನ್ನೋದನ್ನು ಗೊತ್ತಿರ್ಬೇಕು ನಮಗೆ. ನದಿಯ ದಂಡೆಯ ಮೇಲೆ ಬರುವಂಥ ನಮ್ಮ ಭಾರತದಲ್ಲಿ ಬರುವಂಥ ನಗರಗಳು ಯಾವ್ಯಾವು, ಈ ರೀತಿ ಬರೆದಿಟ್ರಂದ್ರೆ ನಿಮಗೆ ಯೂಸ್ ಆಗುತ್ತೆ. ನೋಡಿರಿ ಸುಧಾರಕರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇರಬೇಕು. ಇದು 7ನೇ ತರಗತಿದೊಳಗೆ 2ನೇ ಭಾಗದೊಳಗದ. ಇದನ್ನು ಒಂದು ಕಡೆ ಚೆನ್ನಾಗಿ ಈ ರೀತಿ ಬರೆದಿಡ್ರಿ. ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ಪ್ರಶಸ್ತಿಗಳು ಹಲವಾರು ಪ್ರಶಸ್ತಿಗಳು ಬರ್ತವೆ. ಎಲ್ಲ ಒಂದು ಕಡೆ ಕಲೆಕ್ಟ್ ಮಾಡ್ಕೋರಿ. ಇಲ್ಲಿಕಪ್ಪ ಅಂದ್ರೆ ನಿಮಗೆ ಸಾಮಾನ್ಯ ಜ್ಞಾನದ್ದು ಬುಕ್ ಇತ್ತಂದ್ರೆ ಅದ್ರೊಳಗೆ ನಿಮ್ಮ ಸಿಲೆಬಸ್ ಯಾವುದೆಲ್ಲ ಒಂದು ಕಡೆ ಟಿಕ್ ಮಾಡಿಡ್ರಿ. ಈ ರೀತಿ ನೋಟ್ಸ್ ಮಾಡೋಕ್ಕೆ ಟೈಮ್ ಇರಲಿಕ್ಕಪ್ಪ ಅಂದ್ರೆ ಆ ರೀತಿಯರೇ ಮಾಡಿರಿ. ರಾಷ್ಟ್ರದ ವಿಶೇಷತೆ, ಯಾವ ದೇಶದೊಳಗೆ ಆಗಲೇ ರಾಜ್ಯದ ನೋಡಿದೆ, ವೀಸದ ರಾಷ್ಟ್ರದ್ದು. ನಿಮಗೆ ಆದಷ್ಟು ಪ್ರಮುಖ ರಾಷ್ಟ್ರಗಳ ಬಗ್ಗೆ ವಿಶೇಷತೆಗಳನ್ನು ಕಲೆಕ್ಟ್ ಮಾಡ್ಕೋರಿ. ರಾಜ್ಯ ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಕ್ರಿಕೆಟ್ ಬಗ್ಗೆ ನಮ್ಗೊಂದು ಸ್ವಲ್ಪ ನಾಲೆಜ್ ಇರಬೇಕು. ಯಾವ ಕ್ರಿಕೆಟ್ ಎಲ್ಲಿ ನಡೀತು, ಯಾರು ಗೆದ್ದರು, ಯಾವ ದೇಶ ಗೆಲ್ತು ಅನ್ನೋದನ್ನು ಒಂದು ಸ್ವಲ್ಪ ನಮ್ಗೆ ಕ್ರಿಕೆಟ್ ಬಗ್ಗೆನೂ ನಾಲೆಜ್ ಇರಬೇಕು. ನೋಡಿರಿ ಈ ರೀತಿ ನೋಟ್ಸ್ ಮಾಡ್ಕೊತ ಹೋಗೋದ್ರಿಂದ ನಾವು ಅತಿ ಹೆಚ್ಚು ಅಂಕಗಳನ್ನು ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ನಾವು ಗಳಿಸಬಹುದು. ಭಾರತದ ಪ್ರಮುಖ ಸಂಶೋಧನಾ ಕೇಂದ್ರಗಳು, ಯಾವ ಸಂಶೋಧನಾ ಕೇಂದ್ರಗಳು ಎಲ್ಲೆಲ್ಲಿ ಬರ್ತಾವೆ ಅನ್ನೋದನ್ನು ಒಂದು ಸ್ವಲ್ಪ ನಮಗೆ ಗೊತ್ತಿರಬೇಕು. ಈ ವಿಡಿಯೋ ನಿಮಗೆ ಯೂಸ್ ಆಗ್ತದೆ ಅಂತ ಅನ್ಕೋತೀನಿ. ಮತ್ತು ಇಷ್ಟ ಆದರೆ ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.